ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಜಪ ಜೋರಾಗ್ತಾ ಇದೆ. ಬಿಹಾರದ ಫಲಿತಾಂಶ ಬಂದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬದಲಾವಣೆ ಆಗುತ್ತಾ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಂದಿಷ್ಟು ಬೆಳವಣಿಗೆಗಳು ಕೈಮನೆಯಲ್ಲಾಗ್ತಾ ಇರುವಂಥದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ ಸಂಚಲನ ಸೃಷ್ಟಿಸ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯನವರ ಕ್ಯಾಂಪ್ನಿಂದ ಫಸ್ಟ್ ಡೋಸ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅಂಥೇಳಿ ತುಮಕೂರು ಟೂರು ರಾಜಣ್ಣ ನಿವಾಸದಲ್ಲಿ ಡಿನ್ನರು. ಬಿಗ್ ಮೆಸೇಜ್ ಕೊಡ್ತಾ ಇರೋದು ಯಾರಿಗೆ? ಬಿಗ್ ಶಾಕ್ ಯಾರಿಗೆ? ಊಟಕ್ಕಷ್ಟೇ ಸೀಮಿತ ಅಲ್ಲ, ಡೆಲ್ಲಿ ಆಟಕ್ಕೆ ಮೊದಲ ಹೆಜ್ಜೆನಾ ಇದು ಅಂಥೇಳಿ ರಾಜ್ಯ ರಾಜಕಾರಣದಲ್ಲಿ ತುಮಕೂರು ಲಂಚ್ ಮೀಟಿಂಗ್ ತುಂಬ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಹೇಳಿ ಕೇಳಿ ರಾಜಣ್ಣ ಸಚಿವ ಸಂಪುಟದಿಂದ ವಜಾ ಆಗಿರೋರು, ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಪಟ್ಟಿಡಿದವರು, ಪದೇ ಪದೇ DCM DK ಶಿವಕುಮಾರ್ ಅವರು ಸಿಎಂ ಆಗುವ ವಿಚಾರಕ್ಕೆ ಅಡ್ಡಗಾಲು ಹಾಕ್ತಾ ಇರೋರು, ಈಗ ಅವರ ಮನೆಗೆ ಹೋಗಿ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಮಾಡ್ತಾರೆ, ಎಲ್ಲರ ಜೊತೆಗೆ ಸಭೆ ನಡೆಸ್ತಾರೆ ಅಂದರೆ ಸಹಜವಾಗಿಯೇ ಕುತೂಹಲಕ್ಕೆ ಇದು ಕಾರಣವಾಗ್ತಾ ಇದೆ. ಕೇವಲ ಔಪಚಾರಿಕವಾಗಷ್ಟೇ ಮಾತುಕತೆ ಆಗುತ್ತೋ ಅಥವಾ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ, ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ನವೆಂಬರ್ನಲ್ಲಿ ರಾಜಕಾರಣಿಗಳು ತಮ್ಮ ಸ್ಟ್ರೆಂತ್ ಏನು ಅನ್ನೋದನ್ನು ಹೈಕಮಾಂಡ್ಗೆ ತೋರಿಸುವಂತಹ ಸರ್ವ ಪ್ರಯತ್ನ ಮಾಡ್ತಾರೆ ಅನ್ನೋ ಒಂದು ಅಂದಾಜಿತ್ತು. ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಮತ್ತು ಆಪ್ತರು ಪ್ರಯತ್ನ ಪಡ್ತಿದ್ದಾರೆ ಅಂತ ರಾಜಣ್ಣ ನಿವಾಸದಲ್ಲಿ ಔತಣಕೂಟ, ಸಿಎಂ ಪರಮೇಶ್ವರ್ ಸೇರಿ ಹಲವರು ಭಾಗಿಯಾಗ್ತಾರೆ. ಡಿನ್ನರ್ ಸಭೆಯಲ್ಲಿ ಡೆಲ್ಲಿಯಲ್ಲಿ ಪ್ರಸ್ತಾಪ ಮಾಡಬೇಕಾದ ವಿಚಾರದ ಬಗ್ಗೆ ಚರ್ಚೆ ಆಗುತ್ತಂತೆ. ಪವರ್ ಶೇರು, ಸಂಪುಟ ಪುನಾರಚನೆ, ರಾಜಣ್ಣ ಮರು ಸೇರ್ಪಡೆ ವಿಚಾರ. ತುಮಕೂರು ಬಳಿಕ ಬೆಂಗಳೂರಿನಲ್ಲಿ ಮುಂದಿನ ವಾರ ಡಿನ್ನರ್ ಸಭೆ ನಡೆಸೋದಕ್ಕೆ ಪ್ಲ್ಯಾನು. ನಾವು ಮೊನ್ನೆ ಈ ಸ್ಟೋರಿಯನ್ನು ಬ್ರೇಕ್ ಮಾಡಿದ್ವಿ. ಹಂತವಾಗಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾರೆ. ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆ ಅಂತೂ ಸಜ್ಜಾಗಿದೆ ಅಂತ DK ಶಿವಕುಮಾರ್ ಮತ್ತು ಟೀಮ್ಗೆ ಬಿಗ್ ಮೆಸೇಜನ್ನು ಸಿದ್ದು ಕ್ಯಾಂಪ್ ಪಾಸ್ ಮಾಡುವಂತಹ ತವಕವನ್ನು ತೋರಿಸ್ತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಧರ್ಮ ಸಂಕಷ್ಟವನ್ನು ತರ್ತಾರಾ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಅನ್ನೋದು ಎಷ್ಟು ಗೊತ್ತಾಗ್ತಿಲ್ವೋ, ಅದೇ ರೀತಿ ಸಿದ್ದರಾಮಯ್ಯ ಅವರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಅವ್ರು ರಾಜಕಾರಣ ಸ್ಟಾರ್ಟ್ ಮಾಡ್ಕೊಂಡು ಬಂದಾಗಲಿಂದ ನಾವು ಅವ್ರನ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇದ್ರೆ ಯಾವಾಗ ಈಗೋ ಹರ್ಟ್ ಆಗುತ್ತೆ, ಅವರು ರೆಬಲ್ ಆಗಿ ಹೋಗಿದ್ದೇ ಹೆಚ್ಚು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಈಗ ರಾಜಣ್ಣ ಅವರ ನಿವಾಸದಲ್ಲಿ ನಡೆಯುವಂತಹ ಡಿನ್ನರ್ ಮೀಟ್ನಲ್ಲಿ ಈಗಾಗಲೇ ಸಿಎಂ ಇರ್ತಾರೆ, ಪರಮೇಶ್ವರ್ ಇರ್ತಾರೆ ಅನ್ನೋದೆಲ್ಲ ಗೊತ್ತಾಯಿತು. ಉಳಿದಂತೆ ಇನ್ನು ಯಾರ್ಯಾರು ಕಾಣಿಸ್ಕೊಳ್ತಾರೆ? ಆಮೇಲೆ ನ್ಯೂಟ್ರಲ್ ಆಗಿ ಇಲ್ಲಿ ತನಕ ತಮ್ಮ ಹೇಳಿಕೆಯನ್ನು ವ್ಯಕ್ತಪಡಿಸದೇ ಇದ್ದವ್ರು ಯಾರಾದರೂ ಬರ್ತಾರಾ? ಆ ನಿರೀಕ್ಷೆ ಇದೆಯಾ? ಚರ್ಚೆಗಳು ಏನಾಗುತ್ತೆ ಅಂತ ಕ್ರಾಂತಿ ಆಗುವಂತಹ ಸಂದರ್ಭ ಹತ್ರ ಬರ್ತಾ ಇದೆ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ನಲ್ಲಿ ನಡೀತಿದ್ದಾವೆ. ಹಾಗೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ವಿದ್ಯಮಾನಗಳು ಕೂಡ ಚುರುಕು ಪಡೆದುಕೊಳ್ತಾ ಇದ್ದಾವೆ. ಕ್ರಾಂತಿ ಬಗ್ಗೆ ಆರಂಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾತಾಡ್ತಾ ಇದ್ದಂಥ ರಾಜಣ್ಣ ಅವರು ವೋಟ್ ಚೋರಿ ಬಗ್ಗೆ ಸರ್ಕಾರದ ವಿರುದ್ಧನೇ ಮಾತನಾಡಿ ಮಂತ್ರಿ ಸ್ಥಾನ ಕಳ್ಕೊಂಡಿದ್ದಾರೆ. ನಾಳೆ ಅವರು ತುಮಕೂರಿನಲ್ಲಿ ಮುಖ್ಯಮಂತ್ರಿಗಳು ಸೇರಿದಂತೆ ಪರಮೇಶ್ವರ್ ಮತ್ತಿತರ ಸಚಿವರು ಜೊತೆಗೆ ಆ ಭಾಗದ ಶಾಸಕರಿಗೆ ಔತಣಕೂಟ ಕರೆದಿರುವಂಥದ್ದು ಈ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ, ಸಾಕಷ್ಟು ಅಚ್ಚರಿ ಕೂಡ ಮನೆ ಮಾಡಿರುವಂಥದ್ದು ಕಾಂಗ್ರೆಸ್ ವಲಯದಲ್ಲಿ. ಇಲ್ಲಿಂದ ಆಚೆಗೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಬಣದವರು ಒಂದು ರೀತಿಯಲ್ಲಿ ಪಟ್ಟೆಗಳನ್ನು ತೀವ್ರಗೊಳಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ನಾಳೆ ಏನು ತುಮಕೂರಲ್ಲಿ ಔತಣಕೂಟ ನಡೆಯುತ್ತೆ, ಆ ಔತಣಕೂಟದಲ್ಲಿ ಮೊದಲ ಡೋಸ್ ಹೈಕಮಾಂಡ್ಗೂ DK ಶಿವಕುಮಾರ್ಗೂ ಕೊಡ್ತಾರೆ ಅನ್ನುವಂಥದ್ದು. ಮುಂದೆ ಯಾವ ರೀತಿ ಕಾರ್ಯತಂತ್ರ ರೂಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಚರ್ಚೆಗಳು ನಡೀತವೆ. ಮುಖ್ಯವಾಗಿ ಕ್ರಾಂತಿ ವಿಚಾರದಲ್ಲಿ ಹೈಕಮಾಂಡ್ ಮುಂದೆ ಬಲವಾಗಿ ಪುನಾರಚನೆಯನ್ನೇ ಮಂಡಿಸಬೇಕು ಅನ್ನುವಂಥ ಒಂದು ತೀರ್ಮಾನ ಆಗುತ್ತೆ. ಜೊತೆಗೆ ಮುಖ್ಯಮಂತ್ರಿಗಳ ಕೈ ಬಲಪಡಿಸುವಂಥದ್ದು, ಮುಖ್ಯಮಂತ್ರಿಗಳ ಪರ ನಾವೆಲ್ಲ ಇದೀವಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾಳೆಯ ಔತಣಕೂಟ ಮೂಲಕ ರವಾನೆ ಮಾಡುವ ಪ್ರಯತ್ನ ಆಗುತ್ತೆ. ಜೊತೆಗೆ ಅದಾದ ನಂತರ ಮುಂದಿನ ಒಂದು ವಾರಕ್ಕೆ ಮುಖ್ಯಮಂತ್ರಿಗಳೇ ಮಂತ್ರಿಗಳನ್ನ ಔತಣಕೂಟಕ್ಕೆ ಕರೀತಾರೆ ಬೆಂಗಳೂರಿನಲ್ಲಿ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಇವೆರಡೂ ಸಭೆ ಔತಣಕೂಟಗಳು ಒಂದು ಮಹತ್ವದ ಸಂದೇಶವನ್ನು ಹೈಕಮಾಂಡ್ಗೂ ಹಾಗೆ DK ಶಿವಕುಮಾರ್ಗೂ ರವಾನೆ ಮಾಡ್ತಾ ಇರುವಂಥದ್ದು. ಇವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ನಾಳೆ ಔತಣಕೂಟ ಮತ್ತೆ ಬೇರೆ ಏನು ಸಂದೇಶ ಕೊಡುತ್ತೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಹಾಗಾಗಿ ಆ ಭಾಗದ ಶಾಸಕರು ಕೂಡ ಕೆಲವರು ಹೋಗ್ತಾರೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಪರಮೇಶ್ವರ್ ಅವರು, ಸಿದ್ದರಾಮಯ್ಯ ಆಪ್ತ ಬಣದವರು ಒಂದಷ್ಟು ಜನ ಹೋಗ್ತಾರೆ ಅನ್ನುವಂಥದ್ದು. ಸಾಕಷ್ಟು ಅಚ್ಚರಿ ಕುತೂಹಲ ಈ ಒಂದು ಸಭೆ ಮೂಡಿಸಿರುವಂಥದ್ದು. DK ಶಿವಕುಮಾರ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಮಮತಾ, ಧನ್ಯವಾದ ಮಸೂದ್ ತಮ್ಮ ಮಾಹಿತಿಗಾಗಿ.